ನಾನು ಅವಳ ಬ್ಯೂಟಿನ ಹತ್ರದಿಂದ ನೋಡಿ ಮಜಾ ತಗೋತೀನಿ ಅಂತ ವಿಕಾಸ್ ಹೇಳ್ತಿದ್ದ ಹಾಗೆ ರಾಬಿನ್ ಅವನ ಉತ್ಸಾಹ ಜಾಸ್ತಿ ಮಾಡ್ತಾ, ನಿಮ್ ಮಾತು ನಿಜ ಸರ್, ಅಂತ ಬ್ಯೂಟಿನ ಹತ್ರದಿಂದಾನೇ ಆಸ್ವಾದಿಸ್ಬೇಕು, ಆಗ್ಲೇ ಮಜಾ ಬರೋದು. ಇಲ್ಲ ಅಂದ್ರೆ ಏನ್ ಸಿಗುತ್ತೆ, ಮಣ್ಣು. ಅಂದ್ಹಾಗೆ ಡೋರ್ ಲಾಕ್ ಕಾರ್ಡ್ ತಗೊಳ್ಳಿ, ಎಂಜಾಯ್ ಅಂತ ಹೇಳ್ತಾ ನಗ್ತಾ ರೂಮ್ ಕೀ ವಿಕಾಸ್ ಕೈ ಕೊಟ್ಟ. ಆಗ ವಿಕಾಸ್, ಯಾವುದಕ್ಕೂ ಇನ್ನೊಂದು ಪೆಗ್ ತಗೊಂಡ್ಬಿಡ್ತೀನಿ, ಆಗ ಇನ್ನೂ ಮಜಾ ಬರುತ್ತೆ ಹಾ ಅಂತ ಹೇಳಿ ಅಲ್ಲಿಂದ ಹೋಗೋಕ್ಕೂ ಮುಂಚೆ ಲಾಸ್ಟ್ ಪೆಗ್ ಹಾಕೊಂಡ. ಈ ಕಡೆ ರೋಹನ್ ವಾಶ್ರೂಮ್ ಹೊರಗಡೆ ಇಂಚರ ಆಚೆ ಬರೋದನ್ನೇ ಕಾಯ್ತಿದ್ದ. ತುಂಬಾ ಹೊತ್ತಾದ್ರೂ ಇಂಚರ ಆಚೆ ಬರ್ದೇ ಇರೋದ್ ನೋಡಿ ಅವನು ಗಾಬರಿಯಾಗಿದ್ದ. ಇಂಚರ ಸೇಫ್ ಆಗಿದ್ದಾಳೋ ಇಲ್ವೋ ಅಂತ ಹೊರಗಡೆ ನಿಂತು ಹೇಗ್ ತಿಳ್ಕೊಳ್ಳೋದು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಛೇ, ಮ್ಯಾಮ್ ಯಾಕೆ ಇಷ್ಟೊತ್ತಾದ್ರೂ ಆಚೆ ಬಂದಿಲ್ಲ? ಅವ್ರಿಗೇನಾದ್ರೂ ತೊಂದರೆ ಆಯ್ತಾ? ನಶೆ ಜಾಸ್ತಿಯಾಗಿ ವಾಮಿಟ್ ಏನಾದ್ರೂ ಆಗ್ತಿದ್ಯಾ? ಇಲ್ಲ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರಾ? ನಾನು ಒಳಗಡೆ ಹೋಗಿ ನೋಡೋಕ್ಕೂ ಆಗಲ್ಲ. ಏನ್ ಮಾಡ್ಲಿ ಈಗ ಅಂತ ಚಿಂತೆ ಮಾಡ್ತಿದ್ದ. ಕೊನೆಗೆ ಅಲ್ಲಿಂದಾನೇ ಮ್ಯಾಮ್ ಮ್ಯಾಮ್ ಹುಷಾರಾಗಿದ್ದೀರಾ ತಾನೆ ಅಂತ ಕರ್ದ. ಆದ್ರೆ ಒಳಗಡೆಯಿಂದ ಯಾವ ರೆಸ್ಪಾನ್ಸು ಬರ್ದೇ ಇರೋದು ನೋಡಿ ಇನ್ನೊಂದ್ಸಲ, ಇಂಚರ ಮ್ಯಾಮ್ ನೀವ್ ಆರಾಮಾಗಿದ್ದೀರಾ? ಯಾಕೆ ಹೊರಗಡೆ ಬರ್ತಿಲ್ಲ? ಆಗ್ಲೇ ತುಂಬಾ ಹೊತ್ತಾಯ್ತು ಅಂತ ಹೇಳಿ ತುಂಬಾ ಸಲ ಇಂಚರಾನ ಕರೆಯೋ ಪ್ರಯತ್ನ ಮಾಡ್ದ. ಆದ್ರೆ ಅವನ್ ಯಾರನ್ನ ಕರಿತಿದಾನೋ ಅವಳು ಒಳಗಡೆ ಇಲ್ಲ ಅನ್ನೋದು ಅವನಿಗೆ ಹೇಗ್ ತಾನೇ ಗೊತ್ತಾಗ್ಬೇಕು? ಅಷ್ಟರಲ್ಲಿ ಒಳಗಡೆಯಿಂದ ಒಂದು ಲೇಡಿ ಆಚೆ ಬಂದ್ರು. ಹೇ ಹಲೋ, ಪ್ಲೀಸ್ ನೀವು ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಒಳಗಡೆ ಇಂಚರ ಅನ್ನೋ ಒಬ್ಬ ಲೇಡಿ ಇರ್ತಾರೆ, ಪ್ಲೀಸ್ ಅವ್ರ ಹತ್ರ ಹೋಗಿ ಅವರು ಹುಷಾರಾಗಿದ್ದಾರೋ ಇಲ್ವೋ ಅಂತ ಕೇಳ್ತೀರಾ? ನಾನು ಆಗಿಂದ ಕರಿತಾ ಇದ್ರು ಅವ್ರು ಆಚೆ ಬರ್ತಿಲ್ಲ. ಒಳಗಡೆ ಏನಾಗಿದೆಯೋ ಏನೋ. ಅವರು ಒಂದ್ಸಲ ಆಚೆ ಬಂದ್ರೆ ಸಾಕು, ನಾನು ಅವ್ರನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ನಡುಗ್ತಿರೋ ವಾಯ್ಸಲ್ಲಿ ಹೇಳ್ದ. ಅವನ ಬಿಹೇವಿಯರ್ ನೋಡಿ ಆ ಲೇಡಿಗೆ ಫಸ್ಟ್ ಒಂಥರ ಆಕ್ವರ್ಡ್ ಫೀಲ್ ಆಯ್ತು. ಆದ್ರೆ ಅವನ ಮುಖದಲ್ಲಿರೋ ಟೆನ್ಷನ್ ನೋಡಿ ಅವಳು ಅವನಿಗೆ ಹೆಲ್ಪ್ ಮಾಡೋಕೆ ಒಪ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಅವಳು ಆಚೆ ಬಂದು, ನೀವು ಯಾವ ಹುಡುಗಿ ಬಗ್ಗೆ ಹೇಳ್ತಿದ್ದೀರೋ ಅವಳು ಒಳಗಡೆ ಇಲ್ಲ ಅಂತ ಹೇಳಿದ್ಲು. ಅವಳು ಹೇಳಿದ್ ಕೇಳಿ ರೋಹನ್ ಕೈ ಕಾಲೆಲ್ಲ ನಡ್ಗೋಕ್ ಶುರುವಾಯ್ತು. ಅವನ್ ಗಾಬರಿಯಿಂದ, ಇಲ್ಲ ಅಂದ್ರೆ ಏನರ್ಥ? ಅವ್ರು ಒಳಗಡೆನೇ ಇದ್ದಾರೆ, ನೀವು ಸರಿಯಾಗಿ ಚೆಕ್ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅದಕ್ಕೆ ಆ ಲೇಡಿ, ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿ, ಎಲ್ಲ ಕಡೆ ಸರಿಯಾಗಿ ಚೆಕ್ ಮಾಡಿನೇ ಹೇಳ್ತಿರೋದು, ಒಳಗಡೆ ಯಾರೂ ಇಲ್ಲ, ಶಿ ಈಸ್ ನಾಟ್ ದೇರ್, ನಾವು ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಆದ್ರೆ ಅವಳ ಮಾತು ಕೇಳಿ ರೋಹನ್ಗೆ ಶಾಕ್ ಆಯ್ತು. ಮ್ಯಾಮ್ ಒಳಗಡೆ ಇಲ್ಲ ಅಂದ್ರೆ ಇನ್ನೆಲ್ಲಿದ್ದಾರೆ? ಹೀಗೆ ಹೇಗಾಗೋಕ್ ಸಾಧ್ಯ? ನೋ, ದಿಸ್ ಇಸ್ ನಾಟ್ ಪಾಸಿಬಲ್. ಯಾವ್ದಕ್ಕೂ ನಾನೇ ಒಳಗಡೆ ಹೋಗಿ ನೋಡ್ತೀನಿ ಅಂತ ಅಂದ್ಕೊಂಡು ರೋಹನ್ ಲೇಡೀಸ್ ವಾಶ್ರೂಮ್ ಒಳಗಡೆ ಹೋಗೋಕೆ ಟ್ರೈ ಮಾಡ್ದ. ಅದೇ ಟೈಮ್ಗೆ ಸಂಗಮ್ ಕೂಡ ಪಕ್ಕದಲ್ಲಿರೋ ಜೆಂಟ್ಸ್ ವಾಶ್ರೂಮ್ನಿಂದ ಆಚೆ ಬಂದ. ಲೇಡೀಸ್ ವಾಶ್ರೂಮ್ ಒಳಗಡೆ ಯಾರೋ ಹುಡುಗ ಹೋಗ್ತಿರೋದ್ ನೋಡಿ ಅವನು ಓಡ್ತಾ ಬಂದು, ಏಯ್ ಏನ್ ಹುಡುಕ್ತಿದ್ಯಾ? ನೀನ್ ಯಾಕೆ ಲೇಡೀಸ್ ವಾಶ್ರೂಮ್ ಒಳಗಡೆ ಹೋಗ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ರೋಹನ್, ಸರ್ ನನ್ನ ಫ್ರೆಂಡ್ ಒಬ್ರು ಇಂಚರ ಅಂತ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು, ಆದ್ರೂ ಇನ್ನೂ ಆಚೆ ಬಂದಿಲ್ಲ, ಅದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದ. ಆಗ ಸಂಗಮ್, ಯಾರು ಇಂಚರಾನ? ಅವಳನ್ನ ಯಾಕೆ ಹುಡುಕ್ತಿದ್ಯಾ ಅಂತ ಕೇಳ್ದ. ಅದನ್ ಕೇಳಿ ರೋಹನ್ಗೆ ಅಲ್ಲೇನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಒಂದ್ ಕಡೆ ಇಂಚರ ಕಾಣ್ತಿಲ್ಲ ಅಂತ ಅವನ್ ಗಾಬರಿ ಆಗಿದ್ರೆ, ಈಗ ಒಬ್ಬ ಸ್ಟ್ರೇಂಜರ್ ಬಂದು ಇಂಚರಾನ ಯಾಕೆ ಹುಡುಕ್ತಿದ್ಯಾ ಅಂತ ಕೇಳ್ತಿದ್ದ. ಸಂಗಮ್ ಯಾರು ಅಂತ ಗೊತ್ತಿಲ್ದೆ ಅವನ್ ಹಾರ್ಷಾಗಿ, ಹೂ ಆರ್ ಯು ಅಂತ ಸಿಟ್ಟಲ್ ಕೇಳ್ದ. ತಾನ್ ಯಾರ್ ಜೊತೆ ಮಾತಾಡ್ತಿದ್ದೀನೋ ಅವನು ಇಂಚರ ಗಂಡ. ಇಂಚರ ಕಾಣ್ತಿಲ್ಲ ಅನ್ನೋ ಸುದ್ದಿ ಕೇಳಿ ಅವನು ತನಗಿಂತ ಜಾಸ್ತಿ ಟೆನ್ಸ್ ಆಗ್ತಾನೆ ಅಂತ ರೋಹನ್ಗೆ ಗೊತ್ತಿರ್ಲಿಲ್ಲ. ಸಂಗಮ್ ಯಾವತ್ತಿನ ಹಾಗೆ ಇವತ್ತು ತನ್ನ ಒಳಗಡೆ ಇರೋ ಫೀಲಿಂಗ್ಸ್ ಹೈಡ್ ಮಾಡ್ಕೊಂಡಿದ್ದ. ಆದ್ರೆ ಇಂಚರ ಹೆಸರು ಇನ್ಯಾರ್ದೋ ಬಾಯಲ್ಲಿ ಕೇಳಿ ಅವನಿಗೇನೋ ತೊಂದರೆ ಆಗಿದೆ ಅಂತ ಅವನಿಗೆ ಸೆನ್ಸ್ ಆಯ್ತು. ಅವನ್ ಹಾರ್ಷಾಗಿ, ಏಯ್ ಎಷ್ಟು ಕೇಳ್ತಿದ್ದೀನೋ ಅಷ್ಟಕ್ ಮಾತ್ರ ಉತ್ತರ ಕೊಡು. ಇಂಚರಾನ ಯಾಕೆ ಹುಡುಕ್ತಿದ್ಯಾ? ಅದು ಫೀಮೇಲ್ ವಾಶ್ರೂಮ್ ಹೊರಗಡೆ ನಿಂತ್ಕೊಂಡು, ಅವಳ ಪಾರ್ಟಿಲಿದ್ಲು ತಾನೆ ಅಂತ ಸಿಟ್ಟಲ್ ಕೇಳ್ದ.
ಅವನ್ ಸಿಟ್ ನೋಡಿ ರೋಹನ್ ಕೂಡ ಭಯ ಪಟ್ಕೊಂಡ. ಆದ್ರೆ ಅವನು ಇಂಚರಾಗೋಸ್ಕರ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿರೋದ್ ನೋಡಿ ಅವನು ಇಂಚರ ವೆಲ್ ವಿಷರೇ ಅಂತ ರೋಹನ್ಗೆ ಅರ್ಥ ಆಗಿ ಇಮಿಡಿಯೇಟ್ ಆಗಿ ಪಾರ್ಟಿಲ್ ಏನಾಯ್ತು ಎಲ್ಲ ಡೀಟೇಲ್ ಆಗಿ ಹೇಳ್ದ. ಅದನ್ ಕೇಳಿ ಸಂಗಮ್ ಕೈ ಕಾಲೆಲ್ಲ ಕೋಲ್ಡ್ ಆಗೋಯ್ತು. ಅವನಿಗೆ ಯಾವ ಭಯ ಇತ್ತೋ ಅದೇ ಈಗ ನಿಜ ಆಗಿತ್ತು. ಅವನಾದ್ರೂ ತನ್ನ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊಂಡು, ಅವಳು ವಾಶ್ರೂಮಿಂದ ಆಚೆ ಬಂದಿಲ್ಲ ಅಂತ ನೀನ್ ಶೋರ್ ಇದ್ಯಾ ಅಂತ ಕೇಳ್ದ. ಅದಕ್ಕೆ ರೋಹನ್ 100% ಶ್ಯೂರ್. ನಾನು ಇಲ್ಲೇ ನಿಂತು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೆ. ನನಗೆ ಚೆನ್ನಾಗಿ ಗೊತ್ತು ಅವ್ರು ಆಚೆ ಬಂದಿಲ್ಲ ಅಂತ ಹೇಳ್ದ. ಅದನ್ ಕೇಳಿ ಸಂಗಮ್ ಒಂದು ಕ್ಷಣನೂ ವೇಟ್ ಮಾಡೋಕೆ ಇಷ್ಟಪಡ್ಲಿಲ್ಲ. ಇಂಚರ ಎಲ್ಲಿ ಹೋಗಿರ್ಬೋದು, ಯಾವ ಸ್ಥಿತಿಲಿರ್ಬೋದು, ಯಾರ ಜೊತೆ ಇರ್ಬೋದು? ಓ ಗಾಡ್, ಅವಳಿಗೇನಾದ್ರೂ ತೊಂದರೆ ಆಗದಿದ್ರೆ ಸಾಕಪ್ಪ ಅಂತ ಯೋಚಿಸ್ತಾ ಅವನು ಇಂಚರಾನ ಹುಡುಕೊಂಡು ಇಮಿಡಿಯೇಟ್ ಆಗಿ ಪಾರ್ಟಿ ಹಾಲ್ ಕಡೆ ಹೋದ. ಅವಳು ಭಯ ಆಗಿ ಡೋರ್ ಹಿಂದೆ ತನ್ನಂತಾನು ಹೈಡ್ ಮಾಡ್ಕೊಂಡು, ಯಾರಿದ್ದೀರಾ ಅಲ್ಲಿ? ನೋಡಿ, ಯಾರೇ ಆಗಿದ್ರೂ ಈ ಡೋರ್ ಓಪನ್ ಮಾಡಿ ನನಗೆ ಆಚೆ ಹೋಗೋಕ್ ಬಿಡಿ ಅಂದ್ಲು. ಆಗ ಡೋರ್ ಆಚೆ ನಿಂತಿದ್ದ ವಿಕಾಸ್, ಹಾ ಡೆಫಿನೆಟ್ಲಿ ಹೋಗೋಕ್ ಬಿಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಿನ್ನನ್ನ ಯಾಕಿಲ್ಲಿ ಕರ್ಕೊಂಡ್ ಬಂದಿದ್ದೀನೋ ಆ ಕೆಲ್ಸ ಮುಗಿಸ್ತೀನಿ ಅಂತ ನಗ್ತಾ ಹೇಳಿ ಡೋರ್ ಓಪನ್ ಮಾಡ್ದ. ಅವನ್ನ ನೋಡಿ ಇಂಚರಾಗೆ ತಾನ್ ನಿಂತ ನೆಲಾನೇ ಕುಸದ ಹಾಗೆ ಫೀಲ್ ಆಯ್ತು. ಅವಳು ಸಿಟ್ಟಲ್ಲಿ, ನೀನಾ ಅಂತ ಗುರಾಯಿಸ್ತಾ ಕೇಳಿದ್ಲು. ಅವಳು ಅದೆಷ್ಟು ಸುಸ್ತಾಗಿದ್ರು ಅವಳ ಕಣ್ಣಲ್ಲಿ ಸಿಟ್ಟು ಜೋರಾಗೆ ಕಾಣ್ತಾ ಇತ್ತು. ಅವಳ ಮಾತಿಗೆ ವಿಕಾಸ್, ಎಸ್ ನಾನೇ, ಯಾಕೆ ನೀನು ಬೇರೆ ಯಾರನ್ನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕೇಳ್ದ. ಆಗ ಇಂಚರ ಯೂ ಅಂತ ಹೇಳ್ತಾ ಅವನ್ ಕಪಾಳಕ್ಕೆ ಹೊಡೆಯೋಕೆ ಕೈ ಎತ್ತಿದ್ಲು. ಆದ್ರೆ ಹಾಗ್ ಮಾಡೋಕೆ ಅವಳ ದೇಹದಲ್ಲಿ ಸ್ವಲ್ಪನೂ ಶಕ್ತಿ ಉಳಿದಿರ್ಲಿಲ್ಲ. ಅವಳ ಕೈ ಅವನ್ ಕೆನ್ನೆಗೆ ತಲುಪೋ ಮುಂಚೆನೆ ವಿಕಾಸ್ ಅವಳ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ನಗ್ತಾ, ಅರೆ ಬ್ಯೂಟಿ, ನಾನಿಲ್ಲಿ ನಿನಗೋಸ್ಕರ ಅಂತಾನೆ ಇಷ್ಟು ರೊಮ್ಯಾಂಟಿಕ್ ಸೆಟಪ್ ರೆಡಿ ಮಾಡಿಸಿದೀನಿ. ನೀನ್ ನೋಡಿದ್ರೆ ನನ್ನನ್ನೇ ಹೊಡಿಯೋಕ್ ಬರ್ತಿದ್ಯಾ? ಇರ್ಲಿ, ನಿನ್ ಈ ಆಟಿಟ್ಯೂಡೇ ನನಗೆ ತುಂಬಾ ಇಷ್ಟ, ಅದಕ್ಕೆ ನಿನ್ನ ಇಲ್ಲಿವರೆಗೂ ಕರೆಸ್ಬೇಕಾಯ್ತು ಅಂತ ಹೇಳ್ದ. ಈ ಕಡೆ ಸಂಗಮ್ ಇಂಚರಾನ ಎಲ್ಲ ಕಡೆ ಹುಡುಕಿ ಸುಸ್ತಾಗಿದ್ದ. ಅವಳು ಎಲ್ಲೂ ಸಿಗದೆ ಈ ನೈಟ್ ಟೈಮಲ್ಲಿ ಹೋಟೆಲ್ ಮ್ಯಾನೇಜರ್ ಹತ್ರ ಬಂದು, ಐ ವಾಂಟ್ CCTV ಫುಟೇಜಸ್ ರೈಟ್ ನೌ, ಲಾಸ್ಟ್ 1 ಅವರ್ದು. ಈ ಹೋಟೆಲ್ ಎವ್ರಿ ಆಂಗಲ್ ವ್ಯೂ ಬೇಕು ನನಗೆ, ಗೆಟಿಂಗ್ ಮೈ ಪಾಯಿಂಟ್ ಅಂತ ಹೇಳ್ದ. ಅವನ್ ಸಿಟ್ಟು, ಅವನ್ ಟೆನ್ಷನ್ ಎಲ್ಲ ಅವನಿಗೆ ಮಾತ್ರ ಗೊತ್ತಿತ್ತು. ಅವನ್ ಸಿಟ್ ನೋಡಿ ಮ್ಯಾನೇಜರ್ಗೆ ಭಯ ಆಗಿ, ಸರ್ ರಿಲ್ಯಾಕ್ಸ್, ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ದ. ಆ ಮ್ಯಾನೇಜರ್ ಇನ್ಯಾರೂ ಆಗಿಲ್ದೆ ವಿಕ್ರಾಂತ್ ಬೆಸ್ಟ್ ಫ್ರೆಂಡ್ ವಿಪಿನ್ ಆಗಿದ್ದ. ಹಾಗಾಗಿ ಅವನಿಗೆ ಸಂಗಮ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಮ್ಯಾನೇಜರ್ ವಿಪಿನ್ ಜೊತೆ ಸರ್ವೇಲೆನ್ಸ್ ರೂಮ್ಗೆ ಹೋಗ್ತಿದ್ದ ಹಾಗೆ ಸಂಗಮ್ ಇಮಿಡಿಯೇಟ್ ಆಗಿ ವಿಕ್ರಾಂತ್ಗೆ ಕಾಲ್ ಮಾಡ್ದ. ಆದ್ರೆ ಕೆಫೆಲ್ ನಡೆದಿರೋ ಇನ್ಸಿಡೆಂಟ್ ಇನ್ನೂ ವಿಕ್ರಾಂತ್ ತಲೆಯಿಂದ ಹೋಗಿರ್ಲಿಲ್ಲ. ಅವನ್ ಅದೇ ಫೀಲಲ್ಲಿ ಕಾಲ್ ಪಿಕ್ ಮಾಡಿ, ಹಲೋ, ಹಾ ಹೇಳು ಅಂತ ಹೇಳ್ದ. ಆಗ ಸಂಗಮ್, ಈಗಿಂದೀಗ್ಲೇ ಗ್ರೀನ್ಲ್ಯಾಂಡ್ ಹೋಟೆಲ್ಗೆ ಬಾ ಅಂತ ಡೈರೆಕ್ಟ್ ಆಗಿ ಹೇಳ್ದ. ಅವನ್ ಅಷ್ಟು ಪ್ಯಾನಿಕ್ ಆಗಿರೋದ್ ನೋಡಿ ವಿಕ್ರಾಂತ್ ಕನ್ಫ್ಯೂಸ್ಡ್ ಆಗಿ, ಯಾಕೆ, ಏನಾಯ್ತು, ಈಸ್ ಎವ್ರಿಥಿಂಗ್ ಓಕೆ, ನಾನು ಆಗ್ಲೇ ಮನೆಗೆ ಬಂದೆ ಅಂತ ಹೇಳ್ದ. ಅದಕ್ಕೆ ಸಂಗಮ್, ಸೋ ವಾಟ್, ಈಗಿಂದೀಗ್ಲೇ ಮತ್ತೆ ವಾಪಸ್ ಬಾ, ಐ ವಾಂಟ್ ಯು ಹಿಯರ್ ರೈಟ್ ನೌ ಅಂತ ಫೋನಲ್ಲೇ ಜೋರಾಗಿ ಕಿರ್ಚ್ದ. ಯಾಕೆಂದ್ರೆ ಇಂಚರಾನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಅದಕ್ಕೆ ವಿಕ್ರಾಂತ್ ಮಾತ್ರ ಲೀಗಲ್ ಆಗಿ ಹೆಲ್ಪ್ ಮಾಡೋಕೆ ಸಾಧ್ಯ ಅಂತ ಅವನಿಗೆ ಗೊತ್ತಿತ್ತು. ಹಾಗಾದ್ರೆ ತಮ್ಮ ವಿಕಾಸೇ ತನ್ನ ಹೆಂಡತಿಗೆ ಡ್ರಗ್ ಕುಡಿಸಿ ಅವಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಿರೋದು ಅಂತ ಸಂಗಮ್ಗೆ ಗೊತ್ತಾಗತ್ತಾ? ಅವ್ನ್ ಕರೆಕ್ಟ್ ಟೈಮ್ಗೆ ಹೋಗಿ ಇಂಚರಾನ ವಿಕಾಸಿಂದ ಸೇವ್ ಮಾಡ್ತಾನ. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.